ಮುತ್ತೈದೆಯಾಗಿ ನಡೆಯಿತು, ಮುತ್ತೈದೆಯಾಗಿ ಬಾಳ್ಬೇಕು ಅಂತ ದೊಡ್ಡ ದೊಡ್ಡ ಆಸೆ ಇತ್ತು. ಭಗವಂತನ ತಲೆ ಮೇಲೆ ಏರ್ಬೇಕು ಅಂತ ಈ ಬಚ್ಚಲ ಹೂಗೂ ಎಷ್ಟೊಂದು ಆಸೆ. ಇಷ್ಟೊಂದು ಆಸೆ ಬೆಳೆಸ್ಕೊಂಡಿದ್ ನೀನು ಈ ಹಾಳು ಕಸುಬಿಗೆ ಯಾಕಿಳಿದೆ? ಸಂಸಾರ ಸುಖಾನ ಎದುರು ನೋಡುತ್ತಿದ್ದೆ ನನಗೆ ಸಂಸಾರದ ಭಾರ ಹೆಗಲಿ ಮೇಲ್ಬಿತ್ತು. ಸಹಾಯ ಮಾಡಕ್ ಬಂದ ಸಾಹುಕಾರರೆಲ್ಲ ನನ್ನ ಪ್ರಾಯನ ಅಡಮಾನ ಇಡುವಂದ್ರು. ಕೈ ಕಾಲಿಗೆ ಅಪಾಯವಾಗಿ ಬಿದ್ದಿದ್ದ ಅಣ್ಣನ್ನ ನಿರ್ಧಾರ ಹಾಗೆ ಮಾಡಬೇಕು ಅನ್ನೋ ಹಠ ನನ್ನ ಕಾಲಿನ ಜಾರಿಸಿಬಿಡ್ತು. ನನ್ನ ಯೌವನದ ಅಚ್ಚು ಬಿಳಿ ಹಾಳೆಗಳು ದಿನಪತ್ರಿಕೆಯಾಗಿ ಯಾರ್ಯಾರೋ ಓದಕ್ಕಾರಂಭಿಸ್ಬಿಟ್ಟು ಟುಡೇ ಯು ಟುಮಾರೋ ಸಮ್ವನ್. ನಾನ್ ಕತೆ ಹೇಳಿ ನಿಮ್ ಟೈಮ್ ವೇಸ್ಟ್ ಮಾಡಿದ್ದೀನಿ. ಐ ಆಮ್ ಸಾರಿ. ವಸಂತ, ನಿನ್ನನ್ನು ಕಂಡ ಮೊದಲನೇ ನೋಡ್ತಲ್ಲೇ ನಾನ್ ನನ್ನ ಬಲಿ ಕೊಟ್ಬಿಟ್ಟೆ. ನನಗಿದ್ದ ಹೆಣ್ಣುಗಳ ಸವಾಸನೆಲ್ಲ ತಪ್ಪಿಸ್ಕೊಂಡು ನನ್ನ ನಡತನೆ ಬದಲಾಯಿಸ್ಕೊಂಡೆ. ನಿನ್ನ ಘನತೆ ಗಾಂಭೀರ್ಯಗಳನ್ನ ನೋಡಿ ತೃಪ್ತಿ ಪಟ್ಕೊಂಡೆ. ಬಟ್ ಈಗ ನೀನ್ ಕಾಸಕ್ ಜಾಸ್ತಿಯಾಗಿ ನಿಂತ್ಕೋತೀಯ ಅಂತ ನನ್ನ ಕನಸಲ್ಲೂ ತಿಳ್ಕೊಂಡಿಲ್ಲ. ನೋಡು ವಸಂತ, ನಿನ್ನಿಂದ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಲಿ. ಇನ್ಮೇಲೆ ನನ್ನ ಸುಖಕ್ಕೋಸ್ಕರ ಯಾವ ಹೆಣ್ಣನ್ನು ದುರುಪಯೋಗಪಡಿಸ್ಕೊಳ್ಳ. ಇದು ನನ್ನ ಪ್ರತಿಜ್ಞೆ. ಇಟ್ಸ್ ಮೈ ಪ್ರಾಮಿಸ್. ತಗೋ. ವಸಂತ, ಅನುತಾಪದಿಂದ ಮಾನವೀಯತೆಯಿಂದ ಹೇಳ್ತಾ ಇದ್ದೀನಿ. ಮುಚ್ಚತೆಯ ಮುತ್ತೈದೆಯಾಗಿ ಬಾಳ್ಬೇಕು ಅನ್ನೋ ಆಸೆ ನಿನಗಿನ್ನೂ ಉಳಿದಿದ್ರೆ ನನ್ನ ಜೀವನದ ಬಾಗಿಲು ನಿನಗಿನ್ನೂ ತೆರೆದಿದೆ. ಯಾವ್ದೋ ಹೊಸ ಹುಡುಗಿನ ಕರ್ಕೊಂಡು ಬರ್ತಾವನೆ. ಕೃಷ್ಣಯ್ಯ, ನೀನು ಒಂಟಿ ಅಲ್ಲ ಕಡು, ಹುಡುಗಿ ಜೋರಾಗವಳೆ. ಒಳ್ಳೆ ನಾಚಿ ನೀರಾಗ್ಬಿಡ್ತಿದೀಯಲ್ಲ, ಯಾಕೆ? ಎಷ್ಟೇ ಆದ್ರೂ ನೀವು ನನ್ನ ಹಸ್ಬೆಂಡು. 4 ಜನಗಳ ಮಧ್ಯೆ ಬರುವಾಗ ಅಡಕವಾಗಿ ಬರ್ಬೇಡ್ವೆ? ಬರಬೇಕು ಬರಬೇಕು. ಇಟ್ಟಿಗೆ ಮುರಿದ ಕೈ ಬಂದ ಒಂಟಿ ಆಗಿದ್ದೀನೋ, ಸೌಖ್ಯ ಎಲ್ಲಿದು ಬಂತು? ಸಾಕ್ ನಿಲ್ಸೋ ನೀನು ಒಂಟ ಡ್ಯಾನ್ಸ್. ನಮ್ ಟೇಬಲ್ ಕರ್ಕೊಂಡ್ರ ಈ ಸುಮ್ಮನೆ ಮಾಡಕಳಿ ಬೇಡ. ನಮ್ ಟೇಬಲ್ ಕರ್ಕೊಂಡ್ ನೀವು ಹೋಗಿ ಕೂತ್ಕೊ. ಹೋಗಿ ಕೂತ್ಕೊಂಡ್ರೆ ಬಾ 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 ಬಾ. ಸರ್, ನೀವಿಬ್ರು ಗಂಡ ಹೇಳ್ತೀರಪ್ಪ. ಅದಿರ್ಲಿ, ಏನ್ ತಗೋತೀರಾ ಅಂತ ಕೇಳಿದೆ. ನೀನೇನ್ ತಗೊಳ್ತೀಯಾ? ನೀವೇನ್ ತಗೋತೀರೋ ನಾನು ಅದನ್ನೇ. ನೋಡಪ್ಪ, 2 ಕೇಕ್ ತಗೊಂಬ. ಆಗ್ಲಿ, ತರ್ತೀನಿ. ಆಮೇಲೆ ಆಮೇಲೆ ಯಾವಾಗ ಯಾವಾಗ ನೀನ್ ಭರತನಾಟ್ಯ. ಯಾಕೆ ಸ್ನೇಹಿತರ ಹತ್ರ ಮಾತಾಡೋದಕ್ಕೆ ಇಷ್ಟೊಂದು ಹೆದರ್ಕೋತೀರಾ? ಹೆದರಿಕೆ ನೀನಿರುವಾಗ ನನಗೆ ಹೆದರಿಕೆ. ಹೊತ್ತಲು ವ್ಯಾಪಾರ ಶುರು ಮಾಡ್ಬಿಡ್ತಾರೆ. ವ್ಯಾಪಾರನ? ಅದೇ ಅವನು ದೊಣ್ಣಮೆಣಸಿನ್ಕಾಯಿ ವ್ಯಾಪಾರಿ. ಅವನು ಮೊದಲು ನಮಸ್ಕಾರ ಮಾಡಿದ್ನಲ್ಲ, ಅವನು ಬೂಸಾ ವ್ಯಾಪಾರಿ. ನಾನು ಕಮಿಷನ್ ಏಜೆಂಟ್ ತಾನೆ. ಸಿಕ್ಕಿದ ಕಡೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಇವರನ್ನೆಲ್ಲ ಅವಾಯ್ಡ್ ಮಾಡ್ತಿರೋದು. ಈಗ ಸ್ನೇಹಿತರೆಲ್ಲ ಅವಾಯ್ಡ್ ಮಾಡ್ತಾ ಇದ್ರೆ ದುರ್ಗುನ್ ಗಂಡು ಹುಡ್ಕೋದು ಹೇಗೆ? ಅವಳದೇನ್ ಬಿಡ ಮಹಾ,
300ರಿಂದ 500ವರೆಗೆ ಅದ್ರ ರೇಟು. ಅದೇನದು ರೇಟು? 300ರಿಂದ 500 ರೂಪಾಯಿ ತರೋ ಗಂಡನ್ನ ಹುಡುಕಿದ್ರೆ ಆಯ್ತು ಅಂತ ಅಷ್ಟೇ. ಹೌದು ಅಂಕಲ್, ಅದೇ ರೇಟಲ್ಲಿ ಒಬ್ಬ ಹುಡುಗನ್ ನೋಡಿ. ಇವನೆಲ್ಲ ಗಬ್ಬಾಸನೆ ಬರ. ನನಗೆ ಫಿಕ್ಸ್ ಮಾಡೋ, ನನಗೆ ಫಿಕ್ಸ್ ಮಾಡೋ. ಅದಕ್ಕೇನ್ ಟೈಮು ಗೇಮು ಹೊತ್ತು ಗೊತ್ತು ಒಂದು ತಡ್ಕೊಳಕ್ಕಾಗಲ್ಲ, ಫಿಕ್ಸ್ ಮಾಡೋ. ಒಂದ್ ಕೆಲ್ಸ ಮಾಡ್ತೀಯಾ? ಏನು? ಮರ್ಯಾದೆಯಾಗಿ ಎದ್ದು 200 ರೂಪಾಯಿ ಕೊಡ್ತೀರೋ? ನಡೆಯಲ್ಲ. 250. ಅಂಕಲ್, ನೀವೇ ಮಾತಾಡ್ತಿದ್ದೀರಲ್ಲ, ನನಗೂ ಪರಿಚಯ ಮಾಡ್ಕೊಡಿ. ಆಗ್ಲೇ ಹೇಳಿದಲ್ಲ ದೊಡ್ಡ ಮೆಣಸಿನ್ಕಾಯಿ ಅಂತ ಇನ್ನೇನ್ ಪರಿಚಯ ಪಂಚಾಯ್ತಿ. ಕುದುರಿಸ್ಬಿಟ್ಟಿಯಾರೋ? ಇದಂತ ಕೇಸಲ್ವು, ಅಂತದಲ್ಲ ಮೇಲೆ ಬಿಟ್ಬಿಡ್ಬೇಕು. 300 ಕೊಡ್ತೀರಾ? 300. 300 ತಲೆನ ಹೊರಳಕಲ್ ತಿರ್ಗಿಸ್ತಾನೆ. ಸುಮ್ನೆ ಎಲ್ಲ ಮೇಲೆ 350. ನಾನೇ ಡೈರೆಕ್ಟ್ ಫಿಕ್ಸ್ ಮಾಡ್ತೀನಿ. 350. ಓಕೆ. ಅಂಕಲ್, 350 ಒಪ್ಕೊಂಡ್ರೆ ಮಾಡ್ತೀನಿ. ಒಪ್ಪಿಗೆ ಕೊಟ್ಟಾಯ್ತು. ಏನ್ ಹೇಳ್ತೀಯಾ? ಓದಿತೀನಿ ನೋಡು ಮಗನೇ. ಅಂಕಲ್, ಯಾಕೆ ಒಪ್ಕೊಳ್ಳಲ್ಲ ಅಂತೀರಾ? ಇವನಿಗೆ ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ. ಇನ್ ಇವ್ರ ಅಪ್ಪನ 3ನೇ ಮದುವೆಗೆ ನಿನ್ ತಂಗಿನ್ ಕೇಳ್ತಾ ಇದ್ದಾನೆ. ಇವನ್ ಮಗನ್ಗಲ್ಲ, ಇವ್ರ ಅಪ್ಪನಿಗ. ಇವನು ನಾಯಿ ಅಂತವನು. ಸ್ವಲ್ಪ ನಿನ್ ಕೈ ಚಾಳ್ಕ ತೋರಿಸ್ತೀಯಾ? ಓಕೆ ಓಕೆ, ಸ್ವಲ್ಪ ಒಳಗಡೆ ಕಳಿಸ್ಕೊಡಿ, ನೋಡ್ಕೋತೀನಿ. ಕೃಷ್ಣ, ಅಡ್ವಾನ್ಸ್ ಕೊಡ್ಲಾ? ಅಲ್ಲೇ ಕೊಡು, ಅಲ್ಲೇ ಕೊಡು. ಅಮ್ಮಯ್ಯ, ಅಣ್ಣಯ್ಯ, ಹೋಗೋಣ. ಹೋಗೋಣ ಹೋಗೋಣ. ಹಣ ಎಲ್ಲ ಪೂರ್ತಿ ಇಲ್ಲೇ ಕೊಡ್ಲಾ? ಅಲ್ಲೇ ಕೊಡು. ಆಯ್ತು ಆಯ್ತು. ಲೈಲಾ, ಹೋಗು ಹೋಗು. ಕರಾಟೆ ಒಳಗೆ ಕರಾಟೆ ತಗೊಳ್ತಾಳೆ. ಒಳ್ಳೆ ಹೆಣ್ಣು ತೋರಿಸ್ತಲ್ಲೋ. ಎಣ್ಣೆ ಇದು ಮೈಯೆಲ್ಲ ಉಣ್ಣಾಕ ಬಿಡ್ತಾವಳೆ. ಬಾರೋ. ತಾಜಾ ಒದೆ ತಿನ್ನಕ್ಕೆ. ನೀವು ಹೆಂಗ್ ಅಂತೀರೋ ಹಂಗೆ. ಬಾಯಿಗೆ ಹಾಕೋಬೇಡ, ತಟ್ಟೆಗೆ ಹಾಕು. ಮೋಹನ, ಮೋಹನ ಬಾರೋ ಬಾರೋ. ಲೇ ಗೌರಿ, ಮೋಹನ ಬಂದಿದ್ದ ನೋಡೆ. ಮೋಹನ, ನಾನ್ ನಿನ್ನ ಬಿಸ್ನೆಸ್ ಸ್ಟೇಟ್ಮೆಂಟ್ ನೋಡ್ದೆ ಕಣ. ಬಿಸ್ನೆಸ್ ನನ್ನನ್ನು ಮೀರಿಸ್ತೀಯ ನೀನು? ಇವತ್ ನನ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ನಿಮ್ ಮೆಥಡೇ ಕಾರಣಪ್ಪ. ಅದ್ ಸರಿ, ಅಮ್ಮನ ಹುಷಾರಿಲ್ವಾ? ಹುಷಾರಿಲ್ದೆ ಏನೋ. ನಾಳೆ ನಮ್ ರಮೇಶನಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀವಿ. ಎಲ್ಲಿ ನೀನ್ ಬರಲ್ವು ಅಂತ ಹೇಳಿ ಅವಳೇ ಹೇಳಿದ್ಲು, ಹೀಗೆ ಹೇಳ್ಬಿಡಿ. ಓ, ಇದೆಲ್ಲ ಅಮ್ಮಂದ ಪ್ಲಾನ್. ಬರ್ಲಿ ಬರ್ಲಿ. ಬಟ್ಟೆಲ್ಲ ಸರಿಯಾಗಿ ಒಣಗಾಕು. ನೋಡ ಬರ್ತಾ ಇಲ್ಲ. ಮೋಹನ್, ಅಮ್ಮ, ಲೇ ಬಡವಾ. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಬಡವಾಗಿದ್ಯಾ? ಹುಷಾರಿಲ್ವೇನೋ? ಅಮ್ಮ, ನಿನಗ್ ಹುಷಾರಿಲ್ಲ, ಏನಾಯ್ತು ಎಂತೋ ಅಂತ ಗಾಬರಿಯಿಂದ ನಾನು ಓಡ್ ಬಂದ್ರೆ ನಿನ್ ನಂದೇ ಸ್ಥಿತಿನ ವಿಚಾರಿಸಿದ್ಯಾ? ನೀ ಬರ್ಲಿ ಅಂತ ಹಾಗೆ ಮಾಡಿದೆ. ಇಲ್ಲಿ ನೋಡಿ, ಬೆಂಗಳೂರು ಆಫೀಸ್ ನ ಮ್ಯಾನೇಜರ್ ನೋಡ್ಕೊಳ್ಳಿ. ಮೋಹನ್ ಬಿಟ್ಟಿರೋಕ್ ನನ್ ಕೈಲಾಗಲ್ಲ. ಅಮ್ಮ ಹೇಳೋದು ಕರೆಕ್ಟ್. ಮೋಹನ್, ಇನ್ಮೇಲೆ ಬೆಂಗಳೂರು ಆಫೀಸ್ ನಾನು ನೀನ್ ಇಲ್ಲಿ ಬಂದಿದ್ಬಿಡು. ಲೇಲೆ, ಬೆಂಗಳೂರು ಆಫೀಸ್ ಅಚ್ಚುಕಟ್ಟ ನಡೀತಾ ಇದೆ, ದಯವಿಟ್ಟು ನಡೀಲಿ ಬಿಡು. ಹಾ, ಈಗ ಮೊದಲು ಅಣ್ಣನ ಮದುವೆ ಕಾರ್ಯ ಎಲ್ಲ ಮುಗಿಲಿ, ಆಮೇಲೆ ಆಫೀಸ್ ವರ್ಗ ಇಲ್ಲ. ಅಮ್ಮ, ಹೆಣ್ಣೆಲ್ಲಿ ನೋಡಿದ್ಯಾ? ಕೊಡ್ಲಿಪೇಟೆ ರಾಮೇನ್ ಮಗಳು. ಕೊಡ್ಲಿಪೇಟೆ. ನಾಳೆ ಸಂಜೆನೆ ಎಲ್ರು ಹೆಣ್ಣು ನೋಡಕ್ ಹೋಗ್ಬೇಕು. ಪರವಾಗಿಲ್ಲ, ಮಗಳನ್ನ ಕರ್ಕೊಂಡ್ ಬನ್ನಿ. ರಮೇಶ, ಮಾವನ ಮನೆ ಜೋರಾಗಿದೆ, ಸುಮ್ಮನೆ ತಾಲಿ ಕಟ್ಬಿಟ್ಟು ಇಲ್ಲೇ ಜಾಂಡ ಹುಡ್ಬಿಡು. ಸುಮ್ಮನೆ ಕೂತ್ಕೊಳ. ಕಪ್ಪಿ ಚೇಷ್ಟೆ. ಅದಕ್ಕೆ ನಡಿಗೆ, ಹಂಸ ನಡಿಗೆ. ಓಕೆ ಓಕೆ. ಎಲ್ರಿಗೂ ನಮಸ್ಕಾರ ಮೇಡಮ. ಮುಖ ಡಬ್ಬಲ್ ಓಕೆ. ಹೆಸರೇನಮ್ಮ? ಇಂದ್ರ. ಹೆಸರು ಟ್ರಿಬಲ್ ಓಕೆ. ರಮೇಶ, ಹುಡುಗಿ ಒಪ್ಪಿಗೆನಾ? ಹಾ, ಓಕೆ ಓಕೆ, ಒಪ್ಗೆನೆ. ಸುಮ್ನೆ ಅವನ್ ಬಾಯ್ ಬಿಡ್ಲಿ. ಅವನ್ ಬಾಯ್ ಬಿಡ್ಕೊಂಡೆ ಇದ್ದಾನಲ್ಲಮ್ಮ. ರಮೇಶ, ಹುಡುಗಿ ಒಪ್ಪಿಗೆನು? ನಿಮಗೆ ಒಪ್ಪಿಗೆ ಆದ್ರೆ ಆಯ್ತಲ್ಲ. ಹಾಗಾದ್ರೆ ಮುಂದಿನ ಏರ್ಪಾಡೆಲ್ಲ ಮಾಡ್ಬೋದಲ್ಲ? ಯಜಮಾನ್ರು ಅವ್ರ ಯಜಮಾನ್ರು ಬರ್ಲೆ. ಇನ್ ಮುಹೂರ್ತ ಇಡೋದು ತಾನೇ ಬಾಕಿ. ಹಾಗಿದ್ರು ಮುಂದಿನ ತಿಂಗಳು 4 ಒಳ್ಳೆ ಮುಹೂರ್ತಗಳಿವೆ. ಮೊದಲನೇ ಮುಹೂರ್ತದಲ್ಲೇ ಮದುವೆ ಆಗ್ಬಿಡ್ಬೇಕು. ಹೆಣ್ಣೆತ್ತವ್ರ ಸಂಕಟ ನಿಂಗೆ ಹೆಂಗಮ್ಮ ಗೊತ್ತಾಗಬೇಕು. ಅಯ್ಯೋ, ಹೆಂಗರಳು.
For more updates, like, comment, subscribe to our channel.